Devil on fire. ಆಗಲೇ ಹೇಳ್ತಾ ಇದ್ದೆ, ಈಗ ಮುಖ್ಯಮಂತ್ರಿಗಳ ಫ್ಯಾಮಿಲಿ ಕಡೆಯಿಂದ 14 ಸೈಟ್ಗಳನ್ನು ಮೂಡಾಗೆ ಮತ್ತೆ ವಾಪಸ್ ಮಾಡಿಬಿಟ್ಟಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇದೀಗ ಆ ಖಾತೆ ರದ್ದತಿ ಬಾಕಿ ಒಂದು ಉಳ್ಕೊಂಡಿದೆ. ಸೊ ಇದರೊಂದಿಗೇ ಇಡಿ ಅಸ್ತ್ರದಿಂದ ಅಥವಾ ಲೋಕಾಯುಕ್ತ ಅಸ್ತ್ರಗಳಿಂದ ಮುಖ್ಯಮಂತ್ರಿಗಳ ಫ್ಯಾಮಿಲಿ ತಪ್ಪಿಸಿಕೊಳ್ಳಬಹುದಾಗುತ್ತಾ? ಇನ್ ಜನರಲ್ ವಿರೋಧ ಪಕ್ಷಗಳು ಏನು ಹೇಳ್ತಾ ಇವೆ ಅಂತ ಹೇಳಿದ್ರೆ, ಒಂದು ಕಳ್ಳತನ ಪ್ರಕರಣಕ್ಕೆ ಇದನ್ನು ಹೋಲಿಸ್ಬಿಟ್ಟಿವೆ. ಏನ್ರಿ ಒಬ್ಬ ಕಳ್ಳ ಕದ್ದುಬಿಟ್ಟು ತಂದು ವಾಪಸ್ ಕೊಟ್ಬಿಟ್ರೆ ಅವ್ನು ವಾಪಸ್ ತಂದು ಕೊಟ್ಬಿಟ್ಟ ಅಂತ ಹೇಳಿ ಬಿಟ್ಬಿಡ್ತಾರೆ ಅವನನ್ನು. ಕಳ್ಳ ತಾನೆ. ಅಡಿಕೆ ಕದ್ದರೂ ಕಳ್ಳಾನೇ, ಆನೆ ಕದ್ದರೂ ಕಳ್ಳಾನೇ. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಇದು ಇಡಿ ಕೇಸ್ಗೆ, ಇನ್ವೇಷನ್ ವಾಪಸಾತಿಗೆ ಸಂಬಂಧ ಇದೆಯಾ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಎಣಿಗೆಯವರಿದ್ದರೆ ಮಾತನಾಡ್ತೀನಿ ಅವ್ರನ್ನ. ಸಂಕೇತ್ ಸರ್, ಸ್ವಾಗತ ನಿಮಗೆ ಈ ಒಂದು ಚರ್ಚೆಗೆ. ನಮ್ಮ ಚಾನಲ್ನ 7ನೇ ವರ್ಷದ ವಾರ್ಷಿಕೋತ್ಸವ ಸರ್. ನಿಮ್ಗಳ ಸಹಕಾರ ಇದೇ ಥರ ಇರಲಿ, ನಿಮ್ಗಳ ಪ್ರೋತ್ಸಾಹ ಕೂಡ ಇದೇ ಥರ ಇರಲಿ ಸರ್. ಸಂಕೇತ್ ಸರ್, ಓಕೆ ಸರ್. ಈಗ ನನ್ನ ಪ್ರಶ್ನೆ, ಈ 14 ನಿವೇಶನ ವಾಪಸ್ ಕೊಟ್ಟ ತಕ್ಷಣ ವಿರೋಧ ಪಕ್ಷಗಳು ಇನ್ ಜನರಲ್ ಮಾತಾಡ್ತಾ ಇವೆ, ಒಂದು ಕಳ್ಳತನದ ಹೋಲಿಸ್ಬಿಡ್ತಾರೆ ಅದನ್ನು. ಕಳ್ಳ ವಾಪಸ್ ಕೊಟ್ಬಿಟ್ರೆ ಅದು ಬಿಟ್ಬಿಡ್ತಾರೆ ಅವ್ರನ್ನ ಅಂಥೇಳಿ. ಈ 14 ನಿವೇಶನವನ್ನು ವಾಪಸ್ ಕೊಡುವುದು ನಮ್ಮೊಂದು ಅಂದಾಜು ಪ್ರಕಾರ ಸುಮ್ಮನೆ ಏನೂ ಆಗಿಬಿಟ್ಟಿದೆ ಅಂತ ಅನಿಸಲ್ಲ. ಅವರು ಕೂಡ ಕಾನೂನಾತ್ಮಕ ಚೌಕಟ್ಟುಗಳನ್ನು ಗಮನಿಸಿಯೇ ಸಾಕಷ್ಟು ಚರ್ಚೆ ಮಾಡಿ, ಒಂದು ಮುಖ್ಯಮಂತ್ರಿಗಳ ಫ್ಯಾಮಿಲಿ ಸರ್, ಅದು ಸಾಕಷ್ಟು ಕಾನೂನು ತಿಳುವಳಿಕೆ ಅವ್ರಿಗೂ ಇರುತ್ತೆ. ಏನೋ ಒಂದು ಇರಬೇಕು ಸರ್ ಇದರಲ್ಲಿ. 14 ನಿವೇಶನ ವಾಪಸ್ ಕೊಟ್ಟ ತಕ್ಷಣ ಇಡಿಯ ಅಸ್ತ್ರದ ಶಕ್ತಿ ಕುಗ್ಗಿ ಹೋಗುತ್ತಾ, ಲೋಕಾಯುಕ್ತದ ಶಕ್ತಿ ಕುಗ್ಗಿ ಹೋಗುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ತಾವು ಎರಡು ಪ್ರಶ್ನೆಯನ್ನು ಮಾತಾಡಿದ್ರಿ. ಮೊದಲೇದ್ದು, ವಿರೋಧ ಪಕ್ಷದವರು ಇದನ್ನ ಕಳ್ಳತನ ಪ್ರಕರಣಕ್ಕೆ ಹೋಲಿಸ್ತಾ ಇದ್ದಾರೆ. ಕಳ್ಳತನ ಮಾಡಿರುವಂತ ವಸ್ತುವನ್ನ ವಾಪಸ್ ಕೊಟ್ರೆ ಇದು ಕಳ್ಳತನ ಆರೋಪ ಮುಕ್ತರಾಗ್ತಾರ ಅಂತ ಮೊದಲೇ ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಉತ್ತರ ಅಂದ್ರೆ, ಈ ಕಳ್ಳತನ ಪ್ರಕರಣಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಕಳ್ಳತನ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಅವನಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಅವನ ಗಮನವನ್ನ ಬೇರೆ ಕಡೆ ಸೆಳೆದು ಅಥವಾ ಅವನಿಗೇನೋ ಆಮಿಷ ಒಡ್ಡಿ ಅವನಿಂದ ಆಸ್ತಿ ಲಪಟಾಯಿಸೋದು ಅಥವಾ ಅದರಿಂದ ಒಂದು ಏನಾದ್ರೂ ವಸ್ತುವನ್ನ ಲಪಟಾಯಿಸೋದು ಏನಿದೆಯಲ್ಲ, ಮೋಸದ ಉದ್ದೇಶದಿಂದ, ಅದಕ್ಕೆ ಕಳ್ಳತನ ಅಂತ ಕರೀತಾರೆ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ, ಒಬ್ಬರು ಲ್ಯಾಂಡ್ ಓನರು ಅವ್ರ ಜಮೀನು ಅಕ್ವೈರ್ ಆಗಿದೆ, ಸ್ವಾಧೀನಪಡಿಸಿಕೊಂಡಿದ್ದಾರೆ. ಸ್ವಾಧೀನಪಡಿಸಿಕೊಂಡಿರುವಂತ ಜಮೀನಿಗೆ ಪರಿಹಾರದ ರೂಪದಲ್ಲಿ ಪರಿಹಾರ ಪಡೆಯೋದಕ್ಕೆ, ಅಂದ್ರೆ ನಗದು ರೂಪದಲ್ಲಿ ಅಥವಾ ಆಲ್ಟರ್ನೇಟಿವ್ ಸೈಟ್ ಅಂದ್ರೆ ಬದಲಿ ನಿವೇಶನದ ರೂಪದಲ್ಲಿ ಪಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆ ನಿಮಿತ್ತ ಅರ್ಜಿ ಸಲ್ಲಿಸೋದಕ್ಕೂ ಕಾನೂನಿನಲ್ಲಿ ಅವಕಾಶ ಇದೆ. ಒಬ್ರು ಹೆಣ್ಮಗಳು ಅರ್ಜಿ ಸಲ್ಲಿಸಿದ್ದಾರೆ, ಅದರ ಜಮೀನಿನ ಮಾಲಕರಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿಯ ಪರಿಗಣನೆಯಾಗಿ ಕಾನೂನಿನಲ್ಲಿ ಅವರ ಅರ್ಹತೆಯನ್ನೆಲ್ಲ ಪರಿಗಣಿಸಿ ಒಂದು ಕಾನೂನಾತ್ಮಕವಾಗಿ ಅದರ ಅಡಿಯಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತದೆ. ಒಂದು ಕಮಿಟಿ ಅಂತ ಇರ್ತದೆ, ಬೋರ್ಡ್ ಅಂತ ಇರ್ತದೆ, ಅದ್ರ ಮುಂದೆ ಎಲ್ಲ ಚರ್ಚೆ ಆಗಿ ಕಾನೂನಿನ ಅಡಿಯಲ್ಲಿ ಅದು ಸಾಧ್ಯವಿದ್ರೆ ಮಾತ್ರ ಅದನ್ನ ಕೊಡಲಾಗ್ತದೆ. ಇದು ಇಷ್ಟೆಲ್ಲಾ ಪ್ರೊಸೀಡಿಂಗ್ಸ್ ಎಲ್ಲ ನಡೆದು ಒಂದು ಕೊನೆಗೆ ನಿರ್ಧಾರ ಬಂದು ಒಂದು ಆಲ್ಟರ್ನೇಟಿವ್ ಸೈಟ್ ಅಂತ ಅಲಾಟ್ಮೆಂಟ್ ಆಗಿರುತ್ತೆ. ಇದು ರಾತ್ರೋರಾತ್ರಿ ಇವತ್ ಯಾರೋ ಫೋನ್ ಮಾಡಿದ್ರು ನಾಳೆ ಬೆಳಿಗ್ಗೆ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿರುವಂತದ್ದಲ್ಲ. ಇದಕ್ಕೊಂದು ವರದಿ ಅಂತ ತರಿಸ್ಕೊಂತಾರೆ. ಆ ನಂತರ ಇದಕ್ಕೆ ಎಲ್ಲೆಲ್ಲಿ ಬದಲಿ ನಿವೇಶನ ಇದಾವೆ ಅಂತ ಚೆಕ್ ಮಾಡ್ತಾರೆ. ಅದ್ರ ಸಂಬಂಧಪಟ್ಟಂಗೆ ಇವ್ರಿಗೆ ಅರ್ಹತೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮತ್ತೆ ಯಾವ್ಯಾವ ಸೈಟ್ ಅನ್ನ ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ, ಅಂದ್ರೆ ಎಲ್ಲಾ ಕೂಲಂಕುಷವಾಗಿ ಚರ್ಚೆ ಆಗಿ ಒಂದು ನಿರ್ಧಾರ ಬಂದು, ಆ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮೊಹರು ಬಂದಾಗ ಮಾತ್ರ, ಕಾನೂನಾತ್ಮಕವಾಗಿ ಒಂದು ಆದೇಶ ಬಂದಾಗ ಮಾತ್ರ ಆಲ್ಟರ್ನೇಟಿವ್ ಸೈಟ್ ಅಲಾಟ್ ಆಗುತ್ತೆ. ಏನೋ ಮಾರ್ಕೆಟ್ ನಲ್ಲಿ ತರಕಾರಿ ಪರ್ಚೇಸ್ ಮಾಡಿದಂಗೆ ಅಲ್ಲ ಇದು. ಇದು ಒಂದು ವಿಚಾರ. ಅದಕ್ಕೆ ಕಳ್ಳತನ ಆರೋಪಕ್ಕೆ ಇದಕ್ಕೆ ಅವ್ರು ಯಾವ ರೀತಿ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಅದು ಒಂದು ಅವ್ರಿಗೆ ಕಾನೂನಿನ ಅರಿವಿಲ್ಲ ಅಂತ ಒಂದ್ ಅನ್ಸುತ್ತೆ, ಅಥವಾ ಅವ್ರು ಬಹಳ ಕೀಳ್ಮಟ್ಟಕ್ಕೆ ಇಳಿದು ಈ ತರ ಎಲ್ಲ ಹೋಲಿಕೆ ಮಾಡ್ತಾ ಇರೋದು ಸಂಬಂಧಿಸ ಅಲ್ಲ ಅಂತ ನನಗನ್ಸುತ್ತೆ. ಕಳ್ಳತನ ಅನ್ನೋದು ಇವೆಲ್ಲ ಶಬ್ದಗಳನ್ನು ಉಪಯೋಗ ಮಾಡಬಾರ್ದಾಗಿತ್ತು. ಅದು ದುರ್ದೈವ ಮತ್ ಬೇರೆ. ಇದು ಮೊದಲೇ ಪ್ರಶ್ನೆ. ಅದಕ್ಕೆ ತುಂಬಾ ವಿಭಿನ್ನತೆ ಇದೆ. ಆ ರೀತಿ ಇದು ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೇನಾದ್ರೂ ರದ್ದು ಮಾಡ್ಬೇಕಂದ್ರೆ ಅವರಾಗಿ ಸರೆಂಡರ್ ಮಾಡಿ ರದ್ದು ಮಾಡ್ಕೋಬೇಕು, ಅಥವಾ ಕೋರ್ಟ್ ಮುಖಾಂತರ ರದ್ದಾಗಬೇಕು. ಇದು ಕಳ್ಳ ಮಾಲ್ ಕೊಟ್ಟರು ತರ ಅಂತ ಇವ್ರು ಏನ್ ಹೇಳ್ತಾರೆ, ಇದಕ್ಕೆ ಯಾವುದೇ ಸಂಬಂಧ ಬರೋಲ್ಲ. ಆ ರೀತಿ ಬರೋದಿಲ್ಲ. ಇದು ಎಲ್ಲದಕ್ಕೂ ಒಂದು ಪ್ರಕ್ರಿಯೆ ಇರ್ತದೆ. ವಾಪಸ್ ಕೊಡ್ಬೇಕಂದ್ರೂ ಒಂದು ಪ್ರಕ್ರಿಯೆ ಇರ್ತದೆ. ಹಂಗೆ ಮಾರ್ಕೆಟ್ ನಲ್ಲಿ ವಾಪಸ್ ಇಟ್ಬಿಟ್ರೆ ಎಲ್ಲಿ ಪರಿಹಾರ ಆಯ್ತು ಅಂತಾರಲ್ಲ, ಆ ರೀತಿ ಅಲ್ಲ ಇದು. ಇವ್ರು ಪತ್ರ ಬರೆದ ನಂತರ ಮತ್ತೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ.
ಪ್ರೊಸೀಡಿಂಗ್ಸ್ ಅದರಲ್ಲಿ ಅದನ್ನ ಒಪ್ಪಿಕೊಂಡು ಅವ್ರು ವಾಪಸ್ ತಗೊಂಡ್ರೆ ಮಾತ್ರ ಅದಕ್ಕೂ ಸರೆಂಡರ್ ಆದಂಗೆ ಆಗುತ್ತೆ. ಇದು ಒಂದು ವಿಚಾರ. ಇದು ಅದಕ್ಕೆ ಕಂಪೇರ್ ಮಾಡೋದಕ್ಕಾಗಲ್ಲ, ಅದು ತಪ್ಪು ಅಭಿಪ್ರಾಯ ಅಂತ ನಂದು. ಮತ್ತೆ ಎರಡನೇದ್ದು ತಾವ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಈಗ ಸೈಟ್ ವಾಪಸಾತಿ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಮಂಜೂರಾತಿ ಪಡೆದವ್ರ ಪತ್ರ ಬರೆದ ನಂತರ ಅಲ್ಲಿಗೆ ಇಡಿ ಅವ್ರ ಮುಂದೆ ಏನ್ ಕೆಲಸ ಅಂತ ತಾವ್ ಕೇಳ್ತಾ ಇದ್ರಿ. ಮುಂದೆ ಕಾನೂನು ಚೌಕಟ್ಟಿನಲ್ಲಿ ಅವ್ರದ್ದು ಏನ್ ಕೆಲಸ ಅಂತ. ಈಗ ಈ 2004ರಲ್ಲಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದ್ರ ಬಗ್ಗೆ ಅಲ್ಲಿ ಲಂಚದ ಹಣ ಎಲ್ಲಾದ್ರೂ ಉಪಯೋಗ ಆಗಿದೆ ಅಂತ ಎಲ್ಲೂ ಆರೋಪ ಇಲ್ಲ. ಸೇಲ್ ಬಗ್ಗೆ ಎಲ್ಲೂ ಕೂಡ ಚಕಾರ ಇಲ್ಲ, ಎಲ್ಲೂ ಪ್ರಶ್ನೆ ಆಗಿಲ್ಲ. ನಂತರ ಅವರ ಸಹೋದರಿ ಹೆಸರಿನಲ್ಲಿ ಅವ್ರು ಗಿಫ್ಟ್ ಡೀಡ್ ಮಾಡ್ತಾರೆ, ಅದ್ರ ಬಗ್ಗೆನೂ ಎಲ್ಲೂ ಚಕಾರ ಎತ್ತಿಲ್ಲ, ಎಲ್ಲೂ ಪ್ರಶ್ನೆ ಆಗಿಲ್ಲ. ಅವೆರಡು ವ್ಯಾಲಿಡ್ ಇದಾವೆ ಇವತ್ತಿನವರೆಗೂ. ನಂತರ ಇವರೊಂದು ಅರ್ಜಿ ಸಲ್ಲಿಸ್ತಾರೆ. ಅವ್ರ ಯಾರೋ ಗಿಫ್ಟ್ ಯಾರ ಹೆಸರಿಗೆ ಆಗಿರ್ತದೆ, ಸಿದ್ದರಾಮಯ್ಯ ಅವ್ರ ಹೆಂಡತಿ. ಆ ಅರ್ಜಿ ಪರಿಗಣನೆ ಆಗ್ತದೆ, ಕಾನೂನಾತ್ಮಕವಾಗಿ ಒಂದು ಅಲ್ಟರ್ನೇಟಿವ್ ಸೈಟ್ಗಳು ಅಲಾಟ್ ಆಗ್ತವೆ. ಈಗ ಹೇಳ್ತಾ ಇರೋದು ಏನಂತಂದ್ರೆ ಆರೋಪ, ಈ ಅಲ್ಟರ್ನೇಟಿವ್ ಸೈಟ್ ಅಲಾಟ್ ಆಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸನಲ್ಲಿ ಉಪಯೋಗಿಸಿದ್ರು ಅಥವಾ ಅಂಡ್ಯೂ ಇನ್ಫ್ಲೂಯೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡಿ ಕರಪ್ಷನ್ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ undue influence and to get the benefit from the government is also a corruption. ಹಾಗಾಗಿ ಅವ್ರು ಹೇಳ್ತಾ ಇರೋದೇನಂದ್ರೆ ಸರ್ಕಾರದ ತಮ್ಮ ಒತ್ತಡ ಹೇರಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ತಾವು ಇದನ್ನ ಸೈಟ್ ಅನ್ನ ಪಡೆದುಕೊಂಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಆ ಲಂಚ ಅನ್ನೋದು ಎಲ್ಲಿದೆ ಅಂತ ಇಲ್ಲಿ ಹುಡುಕಕ್ ಹೋದ್ರೆ ಅವ್ರು ಹೇಳೋದೇನಂದ್ರೆ ಇದೇನ್ ಸೈಟ್ ಗಳನ್ನ ಪಡೆದಿದಾರಲ್ಲ ಇದೇ ಲಂಚ, ಇದೇ these are the proceeds of the crime. Okay. Firstly, they say there is a corruption by undue influence, and the sites have been allotted to his wife. ಅವ್ರ ಹೆಂಡತಿ ಹೆಸರಿಗೆ ಏನ್ ಸೈಟ್ ಅಲಾಟ್ ಆಗಿದಾವಲ್ಲ ದೇ ಆರ್ ದ ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್, ಅದರಿಂದನೇ ಅವ್ರಿಗೆ ಲಾಭ ಆಗಿರೋದು ಅಂತ ಏನ್ ಹೇಳ್ತಾ ಇದಾರಲ್ಲ. ಈಗ ಆ ಸೈಟ್ ಅನ್ನ ವಾಪಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ ನಂತರ ದೇರ್ ಇಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅವೈಲೇಬಲ್. ನಂಬರ್ 1 ಬೆನಿಫಿಟ್ ಏನೇ ಪಡೆದಿದ್ದಾರೆ ಅಂತ ಇವ್ರೇನ್ ಆರೋಪ ಮಾಡ್ತಿದ್ರಲ್ಲ ಅದನ್ನ ವಾಪಸ್ ಮಾಡಿದ ನಂತರ ದೇರ್ ಇಸ್ ನೋ availability of any benefit with the one against whom the allegation has been made. ಅಂದಾಗ ಇದು undue influence ಅನ್ನೋದು ಹೋಗ್ಬಿಡ್ತದೆ ಅಥವಾ ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಅನ್ನೋದು ಹೋಗ್ಬಿಡ್ತದೆ. ಯಾವಾಗ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಇವ್ರ ಈ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಾತಿ ಮಾಡ್ಬೇಕು ಅಂತಂದ್ರೆ ಸೈಟ್ ಅಲಾಟ್ ಮಾಡಿದ್ದಕ್ಕೆ ಮಾತ್ರ ಇದು ದಾಖಲಾಗಿರೋದು. ಅಲ್ಟರ್ನೇಟಿವ್ ಸೈಟ್ ಅಲಾಟ್ ಆಗಿರ್ಲಿಲ್ಲ ಅಂದ್ರೆ ಪ್ರಶ್ನೆ ಆಗ್ತಿರ್ಲಿಲ್ಲ. ಈಗ ಸೈಟ್ ಅಲಾಟ್ ಮಾಡಿದ್ರಿಂದ ಇವ್ರು ಅಂಡ್ಯೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ಅವ್ರ ಸೈಟ್ ಅಲಾಟ್ ಆಗಿರದೇ ಇದ್ರೆ ಏನು ಪ್ರಶ್ನೆ ಇರ್ತಿರ್ಲಿಲ್ಲ.